ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಉದಯಕಾಲವನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದಾರೆ. ಆತನನ್ನು ಸ್ತುತಿಸೋಣ, ಆತನ ಸಂದೇಶವನ್ನು ಲಾಲಿಸೋಣ, ಆತನ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮನ್ನು ಸ್ತುತಿಸುವುದರಲ್ಲಿರುವ ದಿವ್ಯ ದಾನಗಳು, ನಿಮಗೆ ಪ್ರಾರ್ಥಿಸುವುದರಿಂದ ಉಂಟಾಗುವ ಮೇಲುಗಳು, ನಿಮ್ಮಲ್ಲಿ ಆನಂದಿಸುವುದರಲ್ಲಿ ಉಂಟಾಗುವ ನೂತನ ಬಲ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಈ ದಿನಮಾನಗಳಲ್ಲಿ ಬಹಳ ಭಯಂಕರವಾದ ವಿಷಯಗಳ ಕುರಿತು ನಾವು ಕೇಳ್ತಿದ್ದೇವೆ. ಮತ್ತೆ ಯುದ್ಧ ಪ್ರಾರಂಭವಾಗಿದೆ. ನೇಪಾಳಿನಲ್ಲಿ ಸರ್ಕಾರವೇ ಬಿದ್ದೋಗಿದೆ. ಪಂಜಾಬ್ನಲ್ಲಿ ಪ್ರಳಯವೇ ಉಂಟಾಗಿದೆ. ಎಷ್ಟೋ ಜನರು ಅವರು ತಮ್ಮ ಮನೆಯನ್ನು ಕಳೆದುಕೊಂಡಿದ್ದಾರೆ. ಕೆಲವು ಗ್ರಾಮಗಳಂತೂ ಕೊಚ್ಕೊಂಡು ಹೋಗ್ಬಿಟ್ಟಿವೆ. ಅಷ್ಟು ಮಾತ್ರವಲ್ಲ, ಗತಕಾಲದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಕೂಡ ಎಷ್ಟೋ ಇದೇ ರೀತಿಯ ಪ್ರಳಯ ಉಂಟಾಗಿತ್ತು. ಪ್ರಾಣಕ್ಕೆ ಯಾವ ಗ್ಯಾರಂಟಿ ಇಲ್ಲದಂತಹ ಪರಿಸ್ಥಿತಿಯಲ್ಲಿದ್ದೇವಲ್ಲವೇ? ಯಾವಾಗಲೂ ಅಷ್ಟೇ ಬಿಡಿ. ಆದರೆ ಈಗ ಈ ಗಳಿಗೆಯಲ್ಲಿ ಇಂತಹ ವಿಪತ್ತುಗಳು ಉಂಟಾಗುತ್ತಿರುವಾಗ, ನಾವು ನ್ಯೂಸಲ್ಲಿ ಕೇಳ್ತಿರುವಾಗ, ಇತರರ ಕುರಿತು ಕೇಳ್ತಿರುವಾಗ ಅದು ಬೇರೆ ವಿಷಯ. ಆ ವಿಪತ್ತಿನಲ್ಲಿ ನಿಮ್ಮ ಮಕ್ಕಳೋ, ನಮ್ಮ ಮಕ್ಕಳೋ, ಇಲ್ಲವೇ ನಮ್ಮ ಮನೆಯವರೋ, ಇಲ್ಲವೇ ನಮ್ಮ ಕುಟುಂಬದವರೋ ಇದ್ದಾರೆ ಅಂದ್ಕೊಳ್ಳಿ. ಅವಾಗ ಆ ವೇದನೆ, ರೋದನೆ ಎಷ್ಟು ಭಯಂಕರವಾಗಿರುತ್ತೆ ಅಲ್ಲವೇ? ಪಕ್ಕದ ಮನೆಯವರ ಮನೆ ಸುಟ್ಟೋಗುವಾಗ ನಿಮಗೆ ಬಹುಶಃ ಬಾಧೆ ಇಲ್ಲದೇ ಇರಬಹುದು. ಅವರ ಮನೆಯ ಬೆಂಕಿ ನಿಮ್ಮ ಮನೆಗೆ ಅಂಟಿಕೊಂಡ್ರೆ ಆ ಬಾಧೆ ಯಾವ ರೀತಿಯಾಗಿರುತ್ತೆ ನಿಮಗೆ ಗೊತ್ತಲ್ಲವೇ? ನಾವು ಅನೇಕ ಸಾರಿ ಅಂದುಕೊಳ್ತೇವೆ, ನಾವು ಒಳ್ಳೆಯವರಾಗಿರೋದ್ರಿಂದ ನಮ್ಗೆ ಹಾಗಾಗ್ಲಿಲ್ಲ, ಅವ್ರು ಕೆಟ್ಟವರಾಗಿರೋದ್ರಿಂದ ಅವ್ರಿಗೆ ಹಾಗಾಯಿತು. ಹಾಗೇ ಜನರು ಅಂದ್ಕೊಳ್ತಾರೆ. ಅದಕ್ಕೆ ಯೇಸು ಹೇಳಿದಾರಲ್ಲವೇ, ಅಲ್ಲಲ್ಲಿ ಗೋಪುರ ಬಿದ್ದೋಗಿ ಅನೇಕರು ಸತ್ತಿರುವುದಾದರೆ ಅವರು ನಿಮಗಿಂತಲೂ ಘೋರ ಪಾಪಿಗಳು ಅಂದುಕೊಳ್ತೀರೋ? ಮಾನಸಾಂತರ ಹೊಂದದಿದ್ದರೆ ನೀವು ಕೂಡ ಅದೇ ರೀತಿಯಾಗಿ ಮರಣ ಹೊಂದುವಿರಿ ಎಂದು ವಾಕ್ಯ ಹೇಳ್ತದೆ. ನಮಗೆ ಯಾವಾಗ ಏನು ಸಂಭವಿಸುತ್ತದೆ ಎಂದು ಗೊತ್ತಿಲ್ಲ. ಆದರೆ ಯೇಸುವಿನ ಮಕ್ಕಳಿಗೆ ಒಂದು ನಿರೀಕ್ಷೆ ಇರುತ್ತೆ ಪ್ರಿಯರೇ. ನನ್ನ ಪ್ರಭು ಗಾಢಾಂಧಕಾರದಲ್ಲಿ ನಾನು ಬಿದ್ದರೂ ಕೂಡ ನನ್ನನ್ನು ಮೇಲೆ ಕೆತ್ತುತ್ತಾರೆಂದು, ನನ್ನ ಶೋಧನೆಯಲ್ಲಿ ನನ್ನನ್ನು ಬಿಟ್ಟು ಬಿಡುವುದಿಲ್ಲವೆಂದು. ನಮ್ಮೆಲ್ಲರಿಗೂ ದಾವೀದನ ಕುರಿತು ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ದಾವೀದನ ಜೀವಿತದಲ್ಲಿ ಅನೇಕ ಘಟನೆಗಳನ್ನು ನಾವು ನೋಡ್ತೇವೆ. ಅವನು ರಾಜನಾಗಿದ್ದ ಸಂಗತಿ ಸ್ವಲ್ಪ ಹೊತ್ತು ಪಕ್ಕಕ್ಕೆ ತೆಗೆದಿಡೀರಿ. ಅವನು ರಾಜನಾಗಿ ಅಭಿಷೇಕಿಸಲ್ಪಟ್ಟ ನಂತರ ಸುಮಾರು 13ರಿಂದ 14 ವರ್ಷಗಳವರೆಗೂ ಅವನು ತನ್ನ ಪ್ರಾಣವನ್ನು ಹಿಡಿತದಲ್ಲಿಟ್ಟುಕೊಂಡು ಓಡಿ ಹೋದಂತೆ, ಸೌಲ ರಾಜನ ಕಣ್ಣಿಗೆ ಬೀಳದಂತೆ, ಸೌಲನ ಕೈಗೆ ಬಲಿಯಾಗದಂತೆ ತನ್ನನ್ನು ಕಾಪಾಡಿಕೊಳ್ತಾನೆ. ದಾವೀದನು ಬಹಳ ಬಾಧೆಯಲ್ಲಿ ಒಬ್ಬಂಟಿಗನಾಗಿ ಇದ್ದಾಗ ಒಂದು ಸಮಯದಲ್ಲಿ ಬಹಳಷ್ಟು ಜನ ಅವನ ಬಳಿಗೆ ಬಂದ್ರಂತೆ. ಎಂಥವರು ಎನ್ನುವಾಗ ಅವನ ಹಾಗೇ ಬಾಧೆ ಪಡುವಂಥವರು. ಒಂದು ಸಾರಿ ನೋಡಿಕೊಳ್ಳೋಣ ಬನ್ನಿ. ಮೊದಲನೇ ಸಾಮುವೇಲ ಪುಸ್ತಕ, ಅದರಲ್ಲಿ ಅಧ್ಯಾಯ 22. ಮೊದಲನೇ ಸಾಮುವೇಲ ಪುಸ್ತಕ 22ನೇ ಅಧ್ಯಾಯ ವಚನ 1ರಿಂದ. ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾಮೆಂಬ ಗವಿಗೆ ಹೋದನು. ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಎಲ್ಲಾ ಸಂಬಂಧಿಕರಿಗೂ ಮುಟ್ಟಿದಾಗ ಅವರು ಬಂದು ಅವನನ್ನು ಸೇರಿಕೊಂಡರು. ಇದಲ್ಲದೆ ಕುಗ್ಗಿದವರೂ, ಸಾಲಗಾರರು, ಮನನೊಂದವರೂ ಆಗಿರುವ ಸರ್ವಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು. ಯಾರಂತೆ? ಕುಗ್ಗಿ ಹೋದವರು, ಸಾಲ ಮಾಡಿ ಅಸಮಾಧಾನವಾಗಿರುವಂಥವರೆಲ್ಲರೂ ಆ ದಾವೀದನ ಬಳಿಗೆ ಕೂಡಿ ಬಂದಾಗ ಆಗ ಅವನು ಅವರೆಲ್ಲರಿಗೆ, ಅಂದರೆ ದಾವೀದನು ಅಧಿಪತಿಯಾಗುತ್ತಾನೆ, ನಾಯಕನಾಗುತ್ತಾನೆ. ಹೆಚ್ಚು ಕಡಿಮೆ ಅವರು 400 ಜನರಾಗಿದ್ರು. ಈ 400 ಜನರು ಕುಗ್ಗಿ ಹೋದವರು, ಸಾಲದಲ್ಲಿದ್ದವರು, ಸಮಾಧಾನ ಇಲ್ಲದವರು ಆಗಿದ್ದಂಥವರು ದಾವೀದನೊಂದಿಗೆ ಸೇರಿದಾಗ ಇವರೆಲ್ಲರೂ ಸೇರಿ ದೇವರಿಗೋಸ್ಕರ ಜೀವಿಸಲು ಯುದ್ಧ ಮಾಡಲು ಪ್ರಾರಂಭಿಸುತ್ತಾರೆ. ಒಂದು ಸಾರಿ ನಾವು ಸಮುವೇಲ ಪುಸ್ತಕ 30ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ದಾವೀದನು ಅವನ ಜನರು 3ನೆಯ ದಿನ ಚಿಗ್ಲಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಾಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತ್ಯಕ್ಕೂ ಚಿಗ್ಲಗ್ ಊರಿಗೂ ಬಂದು ಚಿಗ್ಲಗ್ ಊರನ್ನು ಸುಟ್ಟು ಹಾಳು ಮಾಡಿ, ನೋಡಿ, ಇವರು ಎಲ್ಲಿಗೋ ಬೇರೆ ಕಡೆ ಹೋಗಿ ಯುದ್ಧ ಮಾಡಿ ತಿರುಗಿ ಮನೆಗೆ ಬರೋಷ್ಟೊತ್ತಿಗೆ ಚಿಕ್ಲಗ್ ಎನ್ನುವಂತಹ ತನ್ನ ಊರಿಗೆ ತಾನಿರುವಂತಹ ಸ್ಥಳಕ್ಕೆ ಬಂದಾಗ ಅಲ್ಲಿ ಶತ್ರು ಆ
ಊರನ್ನು ಸುಟ್ಟು ಹಾಕಿ ಅವರ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು, ಆಸ್ತಿಯನ್ನು, ಮಂದೆಯನ್ನು, ಎಲ್ಲವನ್ನು, ಅವರ ಸ್ವಾಸ್ಥ್ಯವನ್ನೆಲ್ಲ ದೋಚಿಕೊಂಡು ಹೋಗ್ತಾರೆ. ಅದು ಎಷ್ಟು ಘೋರ ನೋಡಿ. ಅನೇಕ ಸಾರಿ ನಾವು ಕೂಡ ಕ್ಯಾಂಪ್ಸ್ಗಳಿಗೆ ಸೇವೆಗಾಗಿ ಹೊರಗಡೆ ಹೋಗ್ತೇವಲ್ಲವೇ? 2-3 ದಿನ ಮೀಟಿಂಗಾಗಿ ಹೊರಗಡೆ ಹೋಗಿ ತಿರುಗಿ ಮನೆಗೆ ಬಂದಾಗ ಯಾವಾಗ ಮಕ್ಕಳನ್ನು ನೋಡಬೇಕು, ಹೆಂಡತಿಯನ್ನು ನೋಡಬೇಕು, ಯಾವಾಗ ಮಾತಾಡಬೇಕು, ಯಾವಾಗ ಚೆನ್ನಾಗಿ ಊಟ ಮಾಡಬೇಕು, ಯಾವಾಗ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಬೇಕೆಂದು ಆಸೆ ಪಡ್ತೇವೆ. ದಣಿದು ಬಂದಿರುವಂತಹ ದಾವೀದನು ಮತ್ತು ಅವನ ಜನರೂ ಬಂದು ನೋಡೋಷ್ಟೊತ್ತಿಗೆ ಅಲ್ಲಿ ಮನೆಯಿಲ್ಲ, ಗುಡಿಸಲಿಲ್ಲ, ಹೆಂಡತಿಯರಿಲ್ಲ, ಮಕ್ಕಳಿಲ್ಲ, ಎಲ್ಲವೂ ಸುಟ್ಟಾಕಲಾಗಿತ್ತು. ಒಂದು ಸಾರಿ ಆಲೋಚಿಸಿ ನೋಡಿರಿ, ಎಷ್ಟು ಭಯ ಆಗಿರುತ್ತೆ ಅವರಿಗೆ, ಎಷ್ಟು ಬಾಧೆ ಅನಿಸಿರುತ್ತೆ ಅವರಿಗೆ. ಏನು ಅರ್ಥವಾಗದಂತೆ ಅವರ ಹೃದಯ ಒಡೆದೋಗಿರುತ್ತೆ. ವಾಕ್ಯ ಹೇಳ್ತದೆ, ಅವರು ಅಳುವುದಕ್ಕೂ ಶಕ್ತಿ ಇಲ್ಲದಷ್ಟು ಮಟ್ಟಿಗೆ ಜೋರಾಗಿ ಅಳ್ತಾರಂತೆ. 4ನೇ ವಚನ ಹಾಗೆ ಹೇಳುತ್ತೆ, ಅಳುವುದಕ್ಕಾಗಿ ಶಕ್ತಿ ಇಲ್ಲದಷ್ಟು ಜೋರಾಗಿ ಅವರು ಅಳ್ತಾರಂತೆ. ಇವಾಗ ಅದೇ ನಡೆಯುತ್ತಿದೆ ಪ್ರಿಯರೇ ಯುದ್ಧಗಳಲ್ಲಿ. ಒಬ್ಬ ವ್ಯಕ್ತಿ ಯುದ್ಧದಲ್ಲಿ ತಪ್ಪಿಸಿಕೊಂಡು ಇಲ್ಲವೇ ಬೇರೆ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ತನ್ನ ಮನೆ ಸುಟ್ಟೋಗಿರೋದು, ಬಿದ್ದೋಗಿರೋದು ನೋಡಿದಾಗ ಆ ಮನೆಯಲ್ಲಿರುವವರ ಶರೀರಗಳು ತುಂಡು ತುಂಡಾಗಿ ಚದರಿ ಹೋಗಿರುವಾಗ ಅದನ್ನು ನೋಡಿ ಎದೆ ಬಡ್ಕೊಂಡು ಎಷ್ಟು ರೋಧಿಸುತ್ತಿದ್ದಾರೆ ನೋಡಿ. ಅಬ್ಬಾ, ಎಷ್ಟು ಬಾಧೆ ಅಲ್ಲವೋ? ಆ ಬಾಧೆಯಲ್ಲಿ ಬೈಕೊಳ್ತಿರ್ತಾರೆ, ಶಪಿಸುತ್ತಾ ಇರ್ತಾರೆ, ಕೂದಲು ಕಿತ್ಕೊಳ್ತಾರೆ, ತಮ್ಮನ್ನು ತಾವು ಬೈದುಕೊಳ್ತಾರೆ. ಭಯಂಕರವಾಗಿ ಮನುಷ್ಯರು ತಾಳಿಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ಬಾಧೆ ತಾಳಲಿಕ್ಕಾಗದೆ ಹುಚ್ಚರಿಗಿಂತಲೂ ವಿಪರೀತವಾಗಿ ವರ್ತಿಸ್ತಾರೆ. ನಿಮಗೆಂದಾದರೂ ಅಂತಹ ಬಾಧೆ ಬಂದಿದೆಯಾ? ನಿಮಗೆ ಸಣ್ಣ ಬಾಧೆಯೇ ಹುಚ್ಚಿಡಿಸಿರುವಂತೆ ಮಾಡಿರುತ್ತೆ ಅಂದ್ಕೊಳ್ತೇನೆ. ಸಣ್ಣ ಕಷ್ಟ ಬಂದಾಗಲೇ ನಮ್ಮಲ್ಲಿ ಅನೇಕರು ಕಿರ್ಚಾಡ್ತೇವೆ, ಕೂಗಾಡ್ತೇವೆ, ಬೈದಾಡಿಕೊಳ್ತೇವೆ, ದೇವರನ್ನು ಕೂಡ ದೂಷಿಸುತ್ತಿರ್ತೇವೆ. ಆದರೆ ದೇವರ ಅನುಮತಿ ಇಲ್ಲದೆ ನಮಗೇನೂ ಆಗುವುದಿಲ್ಲ. ಅಂತಹ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದಾಗ ನಾವು ದೇವರ ಕಡೆಗೆ ನೋಡುವುದನ್ನು ಕಲಿಯಬೇಕು. ಅಷ್ಟೇ ಹೊರತು ಯಾರಿಂದ ಬಂದಿದೆ ಎಂದು ಅವರನ್ನು ಹಿಡ್ಕೊಂಡು ಹೊಡೆದ್ರೆ ಏನ್ ಪ್ರಯೋಜನ? ಇಲ್ಲಿ ದಾವೀದನ ಸಂಗಡ ಇದ್ದವರೆಲ್ಲ ಅತ್ತು ಸಡನ್ನಾಗಿ ಇದೆಲ್ಲವೂ ದಾವೀದನಿಂದಲೇ ನಮಗೆ ಹೀಗಾಯ್ತು ಎಂಬುದಾಗಿ ಅವರನ್ನು ಅಲ್ಲಿಯವರೆಗೂ ಅಷ್ಟೊಂದು ನಡೆಸಿರುವ, ಆಧರಿಸಿ ಸೇರಿಸಿಕೊಂಡಿರುವ ದಾವೀದನ ವಿರುದ್ಧ ತಿರುಗಿ ಬಿದ್ದು ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಎಲ್ಲರೂ ತಿರುಗಿ ಬೀಳ್ತಾರೆ ನೋಡಿ. ಎಲ್ಲರೂ ಕಲ್ಲೆಸೆದು ಕೊಂದಾಕಬೇಕು ಅಂದುಕೊಂಡ ಕೂಡಲೇ ಇನ್ನು ದಾವೀದನೊಬ್ಬನೇ ಏನ್ ಮಾಡ್ಲಿಕ್ಕಾಗುತ್ತೆ? ನಿಮ್ಮನ್ನು ಸಾಯಿಸ್ಲಿಕ್ಕಾಗಲ್ಲ ಅನ್ನುತ್ತಾನೆ, ಇಲ್ಲವೇ ಗೊಲಿಯಾತನನ್ನು ಕೊಂದಾಕಿದಂತೆ ದಾಳಿ ಮಾಡುವವರಿಗೆ ಎಷ್ಟು ಜನರೊಂದಿಗೆ ಕುಸ್ತಿಯಾಡಿ ಸಾಯಿಸಬಲ್ಲನೋ ಅಷ್ಟು ಮಾಡ್ತಾನೆ, ಅಷ್ಟೇ ಹೊರತು ಇನ್ನೇನ್ ಮಾಡ್ಲಿಕ್ಕಾಗತ್ತೆ? ಆದರೆ ದಾವೀದನು ಮನುಷ್ಯರನ್ನು ನಂಬಲಿಲ್ಲ, ಪರಿಸ್ಥಿತಿಗಳ ಮೇಲೆ ಆಧಾರಗೊಳ್ಳಲಿಲ್ಲ. ನಾವು ಕೂಡ ಯಾವತ್ತೂ ನೆನಪಿಟ್ಕೊಳ್ಬೇಕು, ಒಂದು ಕೇಡು ಸಂಭವಿಸಿದಾಗ ಯಾರೋ ಮಾಡಿದ್ದಾರೆ ಅಂದ್ಕೊಳ್ಬಾರ್ದು. ಯಾವ ಮನುಷ್ಯನನ್ನು ದ್ವೇಷಿಸಬೇಡಿ, ಪ್ರತಿಕಾರ ಇಟ್ಕೊಳ್ಬೇಡಿ, ಯಾರ ಮೇಲೆಯೂ ಕೋಪ ಇಟ್ಕೊಳ್ಬೇಡಿ, ದೂಷಿಸಬೇಡಿರಿ, ನಿಂದಿಸಬೇಡಿರಿ. ದೇವರು ಅನುಮತಿಸಿರುವುದರಿಂದಲೇ ಆ ನಷ್ಟ ಉಂಟಾಯಿತು, ಆ ಕಾರ್ಯ ನಡೆದಿತ್ತು. ಆ ಕಷ್ಟದಲ್ಲಿ, ಆ ನಷ್ಟದಲ್ಲಿ ದೇವರ ಕಡೆಗೆ ನೋಡಿರಿ. ಎಲ್ಲರೂ ಕುಗ್ಗಿದವರಾಗಿ ಬೇಸರಗೊಂಡಾಗ ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ಧೈರ್ಯ ತಂದುಕೊಂಡನು. 6ನೇ ವಚನದ ಕೊನೆ ಭಾಗ ಹೇಳುತ್ತೆ, ದಾವೀದನಾದರೂ ತನ್ನ ದೇವರಾದ ಯೆಹೋವನಲ್ಲಿ ಧೈರ್ಯ ತಂದುಕೊಂಡನಂತೆ. ಆಪತ್ಕಾಲದಲ್ಲಿ ನೀವು ಕುಗ್ಗಿ ಹೋಗುವುದಾದರೆ ಕೈಲಾಗದವರಾಗುತ್ತೀರಿ ಎಂದು ಬೈಬಲ್ ಹೇಳ್ತದೆ. ಆಪತ್ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ಉತ್ತರ ಕೊಡ್ತೇನೆಂದು ದೇವರು ಹೇಳಿದ್ದಾರೆ. ನೀವು ಅಂದುಕೊಳ್ಳಲಾರದ ಸಂಘಟನೆಗಳು ನಿಮ್ಮ ಜೀವಿತದಲ್ಲಿ ಜರುಗುವಾಗ, ನಂಬಿದವರೇ ನಿಮಗೆ ಮೋಸ ಮಾಡಿದಾಗ, ನೀವು ಸಾಲ ಕೊಟ್ಟವರು ತಿರುಗಿ ನಿಮಗೆ ದುಡ್ಡು ಕೊಡಲಾರದೆ ನಿಮ್ಮನ್ನು ಬಾಧೆಪಡಿಸುತ್ತಿರುವಾಗ, ನಿಮ್ಮನ್ನು ಮೋಸಪಡಿಸುತ್ತಿರುವಾಗ, ನೀವು ದೋಚಲ್ಪಟ್ಟಿದ್ದೀರಿ ಎಂಬುದಾಗಿ ತಿಳಿದುಕೊಂಡಾಗ, ಎಲ್ಲವೂ ಹೊರಟೋಯ್ತು ಎಂದು ಅರಿತುಕೊಂಡಾಗ ಹೇಗಿರುತ್ತೆ ನಿಮ್ಮ ಸ್ಪಂದನೆ? ಏನಾಗ್ತೇವೆ? ಒದ್ದಾಡುತ್ತೇವಲ್ಲವೇ? ಕುಗ್ಗಿ ಹೋಗ್ತೇವಲ್ಲವೇ? ವಿಜೃಂಭಿಸುತ್ತೇವಲ್ಲವೇ ಕೋಪದಿಂದ? ದೇವರಿಗೆ ಮೊರೆಯಿಟ್ಟು ನೋಡಿರಿ, ನನಗೆ ಯಾಕೆ ಹೀಗಾಯ್ತು ದೇವರೇ, ಏನಾಗಿದೆ ನಿಮ್ಮ ಚಿತ್ತ ನನ್ನ ವಿಷಯದಲ್ಲಿ ಎಂದು ಕೇಳ್ನೋಡಿ. ಅದು ಸೈತಾನನ ಕಾರ್ಯವಾಗಿದೆ. ಸೈತಾನನ ಕಾರ್ಯಗಳನ್ನು ಲಯಪಡಿಸುವುದಕ್ಕಾಗಿ ಯೇಸು ನಮ್ಮೊಂದಿಗಿದ್ದಾರೆ. ಹಾಗಾಗಿ ಚಿಂತಿಸಬೇಡಿರಿ, ಯೇಸುವಿನ ಮೇಲೆ ನಂಬಿಕೆ ಇಟ್ಟು. ಮನುಷ್ಯರು ಯಾರೂ ಇಲ್ಲದಿದ್ದರೂ, ಶತ್ರುಗಳು ಎಷ್ಟೇ ಹಾನಿ ಮಾಡಿದರೂ ದೇವರು ನನಗೆ ಸಹಾಯ ಮಾಡ್ತಾರೆಂದು ನಂಬಿರಿ. ಸೇನಾಧೀಶ್ವರನಾದ ಯೆಹೋವನು ಎಂಬ ಹೆಸರು ಆತನಿಗಿದೆ. ಆತನಲ್ಲಿ ಬಹಳಷ್ಟು ದೊಡ್ಡ ಸೈನ್ಯವಿದೆ. ಅದು ಮಿಲಿಟರಿ ಸೈನ್ಯ ಅಲ್ಲ, ಮಿಡತೆಗಳ ಸೈನ್ಯ ಇದೆ. ಮಿಡತೆಗಳನ್ನು ಕಳಿಸಿದರೆ ಸಾಕು, ಕೆಲಸ ಮುಗಿಯುತ್ತೆ. ಹೌದಲ್ಲವೇ? ನೊಣಗಳನ್ನು ಕಳಿಸಿದರೆ ಸಾಕು, ಆತನ ಕೆಲಸ ನಡೆಯುತ್ತೆ.
ಅನೇಕರು ದೇವರಿಗೆ ವಿಧೇಯರಾಗ್ತಿಲ್ಲ. ಸರ್ವಲೋಕವೇ ದೇವರಿಗೆ ವಿಧೇಯತೆ ತೋರಿಸ್ತಿದೆ. ಆದರೆ ಮನುಷ್ಯರು ಮಾತ್ರ ದೇವರಿಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ಧೈರ್ಯ ತಂದುಕೊಂಡು ಏಫೋದನ್ನು ತಾ ಎಂದು ಹೇಳುತ್ತಾನೆ. ಏಫೋದ ಎನ್ನುವಂಥದ್ದು ಆ ಕಾಲದಲ್ಲಿ ದೇವರ ಆಲಯದಲ್ಲಿ ಇರ್ತಾಯಿತ್ತು. ಆಗ ಅದು ಯಾಜಕನು ಧರಿಸುವಂಥದ್ದಾಗಿತ್ತು. ಅದರಿಂದ ದೇವರ ಚಿತ್ತ ಏನೆಂದು ತಿಳ್ಕೊಳ್ತಾ ಇದ್ರು. ಈಗ ನಮಗೆ ಏಫೋದಿನ ಅಗತ್ಯವಿಲ್ಲ, ಇನ್ಯಾವುದು ನಮಗೆ ಬೇಕಾಗಿಲ್ಲ. ಈಗ ನಮಗೆ ಪರಿಶುದ್ಧ ಸತ್ಯವೇದವಿದೆ. ನಾವು ದೇವರ ಚಿತ್ತ ತಿಳಿದುಕೊಳ್ಳುವುದಕ್ಕಾಗಿ, ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ನಾವು ನಡೆದುಕೊಳ್ಳಬೇಕಾದ ವಿಧಾನ ಅರಿತುಕೊಳ್ಳುವುದಕ್ಕಾಗಿ, ನಾವೆಲ್ಲಿದ್ದೇವೆಂದು ತಿಳಿದುಕೊಳ್ಳುವುದಕ್ಕಾಗಿ, ಏನಾಗಿದ್ದೇವೆಂದು ತಿಳಿದುಕೊಳ್ಳುವುದಕ್ಕಾಗಿ, ನಾವು ಏನ್ ಮಾಡಬೇಕು ಎಂಬ ಜ್ಞಾನ ಹೊಂದಿಕೊಳ್ಳುವುದಕ್ಕಾಗಿ ಸತ್ಯವೇದ ತೆರೆದು ಓದಿರಿ. ಸಮಸ್ಯೆಗಳಲ್ಲಿ ಸತ್ಯವೇದ ತೆರೆದು ಓದಿರಿ, ಪರಿಷ್ಕಾರ ನಿಮಗೇ ದೊರಕುತ್ತದೆ. ನಿಮ್ಮ ಅಪಜಯದಲ್ಲಿ ಸತ್ಯವೇದ ತೆರೆದು ಧ್ಯಾನಿಸಿರಿ. ಅದು ಯಾಕೆ ಬಂದಿತು ಎಂಬುದಾಗಿ ನಿಮಗೆ ವಿಷಯದ ಸತ್ಯ ಗೊತ್ತಾಗ್ತದೆ. ಯಾವಾಗ ದಾವೀದನು ಎಫೋದನ್ನು ತಂದುಕೊಂಡು ಎನ್ಕ್ವೈರಿ ಮಾಡಿದನೋ, ಯೆಹೋವನ ಬಳಿಯಲ್ಲಿ ದಾವೀದನು ವಿಚಾರಿಸಿದಾಗ, ಕರ್ತನೇ, ಈ ಶತ್ರುವನ್ನು ಬೆನ್ನಟ್ಟು ಅನ್ನುತ್ತೀರಾ? ಈ ಶತ್ರುಗಳನ್ನು ಬೆನ್ನಟ್ಟುವುದಾದರೆ ನಮಗೆ ಜಯ ಕೊಡುತ್ತೀರಾ ಎಂದು ಕರ್ತನಿಗೆ ಕೇಳಿದ್ರೆ, ಕರ್ತನು ಹೇಳ್ತಾರೆ, ಬೆನ್ನಟ್ಟು, ನಿಶ್ಚಯವಾಗಿಯೂ ನಿನಗೆ ಅವರು ಸಿಗುವರು, ತಪ್ಪದೆ ನಿನ್ನವರನ್ನೆಲ್ಲ ಪಡೆದುಕೊಳ್ಳುವಿ ಎಂಬುದಾಗಿ ಯೆಹೋವನು ಹೇಳಿದನು. ಹಲ್ಲೆಲೂಯಾ. ದೇವರು ಹೇಳಿರುವುದನ್ನು ಮಾಡುವುದಾದರೆ ದೊಡ್ಡ ಆಶೀರ್ವಾದ ನೋಡ್ತೇವೆ ನಾವು. ದೇವರಿಗೆ ಕೇಳದಂತೆ, ದೇವರಿಗೆ ಹೇಳದಂತೆ ಯಾವ ಕೆಲಸ ಮಾಡಬೇಡಿ. ದೇವರೇ ಹೋಗನ್ನುತ್ತೀರಾ? ಭಾಳಷ್ಟು ಜನ ದುಬೈಗೆ ಹೋಗ್ತೇವೆ, ಸಿಂಗಾಪುರ್ ಹೋಗ್ತೇವೆ, ಕುವೈಟ್ಗೆ ಹೋಗ್ತೇವೆ, USA ಹೋಗ್ತೇವೆ, ಆಸ್ಟ್ರೇಲಿಯಾ ಹೋಗ್ತೇವೆ, ಸ್ವಿಟ್ಜರ್ಲ್ಯಾಂಡ್ ಹೋಗ್ತೇವೆ, ಅಲ್ಲಿ ವಿದ್ಯಾಭ್ಯಾಸ ಮಾಡ್ತೇವೆ, ಅಲ್ಲಿಗೆ ಹೋಗಿ ಉದ್ಯೋಗ ಮಾಡ್ತೇವೆ, ವ್ಯಾಪಾರ ಮಾಡ್ತೇವೆ, ವಿವಿಧ ಕೆಲಸ ಮಾಡ್ತೇವೆ ಅಂದುಕೊಳ್ತಾರೆ. ಆದರೆ ಇವತ್ತಾಗಲಿ ನಾಳೆ ಆಗಲಿ ಏನು ಸಂಭವಿಸುವುದೆಂದು ನಮಗೆ ಗೊತ್ತಿಲ್ಲದ್ದರಿಂದ ಒಂದು ಪಟ್ಟಣಕ್ಕೆ ಹೋಗಿ 1 ವರ್ಷ ಅಲ್ಲಿದ್ದುಕೊಂಡು ವ್ಯಾಪಾರ ಮಾಡಿ ಲಾಭ ಸಂಪಾದಿಸಿಕೊಂಡು ತಿರುಗಿ ಬರೋಣ ಬನ್ನಿರಿ ಅಂದುಕೊಳ್ಳುವವರೇ ನಾಳೆ ಏನು ಸಂಭವಿಸುವುದೆಂದು ನಿಮಗೆ ಗೊತ್ತಿದೆಯಾ? ನೀವು ಇವತ್ತು ಕಾಣಿಸಿಕೊಂಡು ನಾಳೆ ಮಾಯವಾಗುವಂಥವರಾಗಿದ್ದೀರಿ. ದೇವರ ಚಿತ್ತದಲ್ಲಿ ನೀವು ಎಲ್ಲಿಗೆ ಹೋದರೂ ಕೂಡ ಆಶೀರ್ವದಿಸಲ್ಪಡ್ತೀರಿ. ದೇವರ ಚಿತ್ತದಂತೆ ನಿಮ್ಮ ಪ್ರಯಾಣಗಳಿರುವಂತೆ ನೋಡಿಕೊಳ್ಳಿರಿ. ದೇವರ ಚಿತ್ತದಂತೆ ನಿಮ್ಮ ಕಾರ್ಯಗಳಿರುವಂತೆ ನೋಡಿಕೊಳ್ಳಿರಿ. ಯುದ್ಧಕ್ಕೆ ಹೋಗಬೇಕೋ ದೇವರೇ ಅಂದಾಗ, ಆಯ್ತು ಹೋಗು, ನಿನಗೆ ನಿಶ್ಚಯವಾಗಿ ಜಯ ಉಂಟಾಗುತ್ತೆ ಎಂಬುದಾಗಿ ಯೇಸುವಿನಿಂದ ಭರವಸೆ ಹೊಂದಿಕೊಂಡು ಹೋಗ್ತಾನೆ ಪ್ರಿಯರೇ ದಾವೀದನು. ಅವನೊಂದಿಗಿದ್ದವರು ಕೂಡ ಹೋಗ್ತಾರೆ. ಹೋಗು, ಬೆನ್ನಟ್ಟು, ಶತ್ರುವನ್ನು ಬೆನ್ನಟ್ಟು, ಬೆನ್ನಟ್ಟಿ 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 ಹಿಂತಿರುಗಿ ಅವರು ಬರಲಾರ್ದ ಹಾಗೆ ಬೆನ್ನಟ್ಟಿ ಸೋಲಿಸು ಅನ್ನುತ್ತಾರೆ. ಹಾಗೆ ದೇವರು ಹೇಳಿದಾಗ ದಾವೀದನು ಬೆನ್ನಟ್ಟುತ್ತಾನೆ. ಮಾರ್ಗದ ಮಧ್ಯದಲ್ಲಿ ಎಷ್ಟೋ ಅದ್ಭುತವಾದ ಸಮಾಚಾರವನ್ನು ದೇವರು ಅವರಿಗೆ ಒದಗಿಸಿಕೊಡ್ತಾರೆ. ಒಬ್ಬನು, ಶತ್ರು ಸೈನ್ಯದವರಲ್ಲಿ ಒಬ್ಬನು ಅಲ್ಲಿ ಬಿದ್ದಿರುವಾಗ ಅವನ ಹತ್ತಿರಕ್ಕೆ ಹೋದಾಗ, ನನ್ನನ್ನು ಸಾಯಿಸಬೇಡಿ, ಯಾವ ಕಡೆಗೆ ಹೋಗಿದ್ದಾರೆ ಎಂದು ನಾನು ಹೇಳ್ತೇನೆ ಎಂಬುದಾಗಿ ಅವನು ತಿಳಿಸಿದಾಗ ಆ ಕಡೆಗೆ ಹೋದಾಗ ಜಯ ಹೊಂದುತ್ತಾರೆ. ಅವರು ಪ್ರಾರ್ಥನೆ ಪೂರ್ವಕವಾಗಿ ಹೋಗಿರೋದ್ರಿಂದ ಮಾರ್ಗದರ್ಶನ ಅವರಿಗೆ ದೊರಕಿತು. ನೋಡಿರಿ ಪ್ರಿಯರೇ, ಯೆಹೋವನ ಸೈನ್ಯವು ನಮ್ಮ ಮುಂದೆ ನಡೆಯುತ್ತದೆ. ನಮಗಿಂತ ಮುಂಚೆಯೇ ದೇವರು ಮಾರ್ಗಗಳನ್ನು ಸಿದ್ಧ ಮಾಡಿಡುತ್ತಾರೆ. ಈ ದಾವೀದನು ಮತ್ತು ಅವನ ಸಂಗಡಿಗರು ಆ ಶತ್ರುಗಳ ಪಾಳೆಯದೊಳಗೆ ಹೋಗೋದ್ರೊಳಗಾಗಿ ಏನಾಯ್ತೆಂದು ಈ ಅಧ್ಯಾಯ ಪೂರ್ತಿ ಓದಿರಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಒಳ್ಳೆ ಅವಗಾಹನ ಉಂಟಾಗುತ್ತೆ. ಧ್ಯಾನಿಸಿರಿ. ಇದು ಅನುದಿನ ಧ್ಯಾನ ಆಗಿರೋದ್ರಿಂದ ಕೆಲವು ಮಾತುಗಳನ್ನು, ನಿಮಗೆ ಒಂದು ಯೋಚನೆಯನ್ನು, ಆಲೋಚನೆಯನ್ನು, ಒಂದು ಸಂದೇಶದಲ್ಲಿರುವಂತಹ ಒಂದು ಟಿಪ್, ದಿನವಿಡೀ ನೀವು ಧ್ಯಾನ ಮಾಡುವುದಕ್ಕಾಗಿ, ಬದುಕೆಲ್ಲ ನಿಮಗೆ ಪ್ರಯೋಜನಕರವಾಗಿರುವುದಕ್ಕಾಗಿ ಹಂಚುತ್ತಿದ್ದೇನೆ. ಅವರು ಅಳುವುದಕ್ಕೂ ಶಕ್ತಿಯಿಲ್ಲದಷ್ಟರ ಮಟ್ಟಿಗೆ ಅವರು ಅತ್ತಾಗ, ನೀವು ಆದುಕೊಂಡವರೇ ನಿಮ್ಮ ಕೈ ಬಿಟ್ಟು ನಿಮ್ಮನ್ನು ಅಗಲಿ ಹೋದಾಗ, ನಿಮ್ಮ ಸಂಗಡ ಇದ್ದವರೇ ನಿಮ್ಮ ವಿರುದ್ಧ ತಿರುಗಿ ಬೀಳುವಾಗ, ದೇವರು ಯಾವಾಗಲೂ ನಿಮ್ಮ ಪ್ರಾರ್ಥನೆ ಕೇಳಲು ಸಿದ್ಧರಾಗಿದ್ದಾರೆ ಎಂಬ ಸಂಗತಿ ಮರೆಯಬಾರದು. ನಿಮ್ಮ ಸುತ್ತಲೂ ಸೈತಾನನು ಕೋಟೆ ಕಟ್ಟಬಹುದು, ಆದರೆ ನಿಮ್ಮ ತಲೆಯ ಮೇಲೆ ಛಾವಣಿ ಹಾಕ್ಲಿಕ್ಕಾಗಲ್ಲ. ನೀವು ಮೊರೆ ಇಡಲಾರದಂತೆ ನಿಮ್ಮನ್ನು ತಡಿಲಿಕ್ಕಾಗಲ್ಲ. ದೇವರಿಗೆ ಮೊರೆಯಿಟ್ಟು ಆತನು ಮಾಡೆಂದಿರುವುದನ್ನು ಮಾಡಿ ನೋಡಿ. ದಾವೀದನು ತಾನು ಕಳೆದುಕೊಂಡಿರುವುದೆಲ್ಲವೂ ತಿರುಗಿ ಹೊಂದಿಕೊಂಡನೆಂದು ಬೈಬಲ್ನಲ್ಲಿದೆ. ಅಲ್ಲೇ ಇದೆ ನೋಡಿ, ಕೊನೆಯ ವಚನದಲ್ಲಿ, ಕಳೆದುಕೊಂಡದೆಲ್ಲ ತಿರುಗಿ ಹೊಂದಿಕೊಂಡನಂತೆ, ಯಾವುದೊಂದು ಕೂಡ ಮಿಸ್ ಆಗಲಿಲ್ಲ ಅಂತೆ. ಅವರ ಮಕ್ಕಳು, ಅವರ ಹೆಂಡತಿ, ಅವರ ಆಸ್ತಿ, ಅವರ ಕತ್ತೆ, ಕುರಿ, ದನ ಎಲ್ಲವೂ
ಅಷ್ಟು ಮಾತ್ರವಲ್ಲ, ಆ ಶತ್ರುಗಳು ಇವರ ದಾಳಿ ಮಾಡುವ ಶಬ್ದ ಕೇಳಿ ಬೆನ್ನಟ್ಟದಿದ್ದರೂ ಓಡಿ ಹೋಗ್ತಾರೆ. ಅವರ ಆಸ್ತಿಪಾಸ್ತಿಗಳು, ವಸ್ತುಗಳು, ಆಹಾರ ಪದಾರ್ಥಗಳು ಬಿಟ್ಟು ಹೋಗ್ತಾರೆ. ಕೊಳ್ಳೆ ಹೊಡೆದಿದ ಸೊತ್ತು ಸಿಕ್ತಂತೆ 2 ಪಟ್ಟು. ಹಾಲೆಲೂಯ! ದೇವರು ನಿಮ್ಮ ಸಂಗಡ ಇರುವಾಗ ನಿಮ್ಮಿಂದ ಯಾರಾದರೂ ಏನಾದರೂ ಕಸ್ಕೊಳ್ಳುವುದಾದರೆ ದೇವರು 2 ಪಟ್ಟು ನಿಮಗೆ ಕೊಡುವಂತೆ ಮಾಡುತ್ತಾರೆ. ಅದೇ ವ್ಯಕ್ತಿಯ ಮುಖಾಂತರ. ಆತನು ಅದ್ಭುತ ಮಾಡುವ ಆತನಾಗಿದ್ದಾನೆ. ಆತನನ್ನು ನಂಬೋಣ, ಆತನ ಚಿತ್ತ ಅರಿತುಕೊಳ್ಳೋಣ. ನಾವು ಮಾಡುವ ಪ್ರತಿ ಪ್ರಕ್ರಿಯೆ ದೇವರ ಚಿತ್ತಾನುಸಾರವಾದದ್ದಾಗಿದೆಯಾ, ದೇವರ ಇಷ್ಟಾನುಸಾರವಾಗಿದೆಯಾ ಎಂದು ಕೇಳಿ ಪ್ರಾರಂಭಿಸೋಣ, ಮುಗಿಸೋಣ. ದೇವರಿಗೆ ಮಹಿಮೆ ಪಡಿಸಿ ನಾವು ಆಶೀರ್ವಾದ ಹೊಂದೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಈ ಮಾತುಗಳನ್ನು ಯಾವ್ಯಾವ ಸ್ಥಳದಿಂದ ಕೇಳಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಯಾವ ಬಾಧೆಯಲ್ಲಿದ್ದಾರೋ, ಅಳುವುದಕ್ಕೂ ಶಕ್ತಿ ಇಲ್ಲದಷ್ಟು ಯಾರ್ಯಾರು ಅಳ್ತಿದ್ದಾರೋ, ಯಾರ್ಯಾರು ಕುಗ್ಗಿ ಹೋಗಿದ್ದಾರೋ, ಯಾರ್ಯಾರು ಬೇರೆಯವರಿಗೆ ಹೇಳಿಕೊಳ್ಳದೆ ನರಳಾಡ್ತಿದ್ದಾರೋ, ನಿಮ್ಮ ಪಾದದ ಬಳಿಗೆ ಅವರು ಬರುವ ಹಾಗೆ, ಮೊಳಕಾಲೂರಿ ಪ್ರಾರ್ಥಿಸುವ ಹಾಗೆ, ನಿಮ್ಮ ಧರ್ಮಶಾಸ್ತ್ರವನ್ನು ಅಂದರೆ ನಿಮ್ಮ ಬೈಬಲನ್ನು ತೆರೆದು ನಿಮ್ಮ ಚಿತ್ತ ಅರಿತುಕೊಳ್ಳುವಂತೆ ಸಹಾಯ ಮಾಡಿರಿ. ಜೀವವುಳ್ಳ ನಿಮ್ಮ ವಾಕ್ಯದಿಂದ ಅವರೊಂದಿಗೆ ಮಾತಾಡಿರಿ. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ದೇವರೇ ಈ ಉದಯ ಕಾಲದಲ್ಲಿ ಈ ಲೈವ್ ಕಾರ್ಯಕ್ರಮದಲ್ಲಿ ಕನೆಕ್ಟ್ ಆಗಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ನಿಮ್ಮ ಕಾರ್ಯ ನೆರವೇರಿಸಿರಿ. ನಿಮ್ಮ ಚಿತ್ತ ಅರಿತುಕೊಂಡು ನಿಮ್ಮ ಜೊತೆ ಇರುವಿಕೆ ಪಡೆದು ಜಯ ಹೊಂದುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಜಯ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು, ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.